ನೋಡಿ, NDA 400 ಪಾರ್ ಅಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಘೋಷಣೆ ಕೊಟ್ಟಿದ್ರು. NDA 300 ಪಾರ್ ಆಗಲಿಕ್ಕೆ ಇನ್ನೂ 4 ಸ್ಥಾನಗಳು ಬೇಕು. ಬಿಜೆಪಿ 370 ಪಾರ್ ಎಂದು ನರೇಂದ್ರ ಮೋದಿ ಅಮಿತ್ ಶಾ ಹೇಳ್ತಾ ಇದ್ರು. ಬಿಜೆಪಿ 240 ಪಾರ್ ಆಗುವ ಹಂತದಲ್ಲಿ ಇದೆ. ಬೆಳಗಾವಿಯಲ್ಲಿ ವಿಜಯೋತ್ಸವ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೀವ್ರ ಮುಖಭಂಗ. ಜಗದೀಶ್ ಶೆಟ್ಟರ್, ಅಭಯ್ ಪಾಟೀಲ್ ನೋಡಿ, ಅಭಯ್ ಪಾಟೀಲ್ ಮತ್ತು ಅವರ ಬೆಂಬಲಿಗರು ಈಗಲೇ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಒಂದು ತೀರಾ ನೆಕ್ ಟು ನೆಕ್ ಫೈಟ್ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಜಗದೀಶ್ ಶೆಟ್ಟರ್ 95,000 ಮತಗಳ ಅಂತರದಿಂದ ಬೆಳಗಾವಿಯಲ್ಲಿ ಮುಂದಿದ್ದಾರೆ. ಜಗದೀಶ್ ಶೆಟ್ಟರ್ ಮುನ್ನಡೆ 91,526. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ವಿಧಾನ ಪರಿಷತ್ ಸ್ಥಾನವನ್ನು ತ್ಯಜಿಸಿ ಬಿಜೆಪಿಗೆ ಬಂದಿದ್ದು ರಾಂಗ್ ಪೊಲಿಟಿಕಲ್ ಮೂವ್ ಅಲ್ಲ. ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಗೆಲ್ಲುವ ಹಂತದಲ್ಲಿದ್ದಾರೆ ಅಥವಾ ಗೆಲುವು ಮಾತ್ರ ಘೋಷಣೆ ಮಾತ್ರ ಬಾಕಿ. ಮೃಣಾಲ್ ಹೆಬ್ಬಾಳ್ಕರ್ ಈಗಾಗಲೇ ಕೌಂಟಿಂಗ್ ಸೆಂಟರ್ನಿಂದ ಹೊರಗಡೆ ಹೋಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೀವ್ರ ಮುಖಭಂಗ. ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮತಗಳ ಮುನ್ನಡೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ, 27,000. ತುಮಕೂರಿನಲ್ಲಿ ಮುದ್ದಹನುಮೇಗೌಡರ ಸೋಲು ಘೋಷಣೆ ಆಗಿದೆ. ಸೋಮಣ್ಣ ಗೆಲುವು ಘೋಷಣೆ ಆಗಿದೆ. 1 ಲಕ್ಷಕ್ಕೂ ಮತಗಳ ಅಂತರದಿಂದ ಸೋಮಣ್ಣ ಗೆದ್ದಿದ್ದಾರೆ. ಕಳೆದ ಬಾರಿ ವರುಣ ಚಾಮರಾಜನಗರ್ 2 ಕಡೆ ಸೋತಿದ್ರು. ತುಮಕೂರಿನಲ್ಲಿ ಹಠ ಹಿಡಿದು ಟಿಕೆಟ್ ತೆಗೆದುಕೊಂಡಿದ್ರು. ತುಮಕೂರಿನಲ್ಲಿ ಸೋಮಣ್ಣ ಗೆಲುವಾಗಿದೆ. ಮುದ್ದಹನುಮೇಗೌಡರು ಬ್ಯಾಡ್ ಲಕ್. ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರಲಿಲ್ಲ ದೇವೇಗೌಡರ ಕಾರಣದಿಂದ. ಈ ಬಾರಿ ಅದೇ ದೇವೇಗೌಡರ ಕಾರಣದಿಂದ ಸೋಮಣ್ಣ ಗೆದ್ದಿದ್ದಾರೆ, ಮುದ್ದಹನುಮೇಗೌಡ ಸೋತಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿ ಆಗ್ತಾ ಇರುವ ಕ್ಷೇತ್ರ ತುಮಕೂರು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ 91,523 ಮತಗಳ ಅಂತರದಿಂದ ಮುಂದಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ 1 ಲಕ್ಷ ಮತಗಳ ಅಂತರದ ಮುನ್ನಡೆಯಲ್ಲಿದ್ದಾರೆ. ಯದುವೀರ್ ಒಡೆಯರ್ ಮೈಸೂರಿನಲ್ಲಿ ಮುನ್ನಡೆ. ಬೆಳಗಾವಿಯಲ್ಲಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಪುತ್ರಿ ಲೀಡ್ ಕಾಯ್ದುಕೊಳ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ. ಕೋಲಾರದಲ್ಲಿ 3 ಸುತ್ತಿನ ಮತ ಎಣಿಕೆ ಬಾಕಿ. ಮಲ್ಲೇಶ್ ಬಾಬು ಗೆಲುವಿನತ್ತ ದಾಪುಗಾಲು. ಮಲ್ಲೇಶ್ ಬಾಬು 34,720 ಮತಗಳಿಂದ ಮುನ್ನಡೆಯಲಿದ್ದಾರೆ. ಕೇವಲ 3 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುಂದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಭಾರಿ ಮುನ್ನಡೆ. ಜಗದೀಶ್ ಶೆಟ್ಟರ್ ಗೆಲ್ಲುವ ಬಗ್ಗೆ ಬಿಜೆಪಿಯವರಿಗೆ ಅನುಮಾನಗಳಿದ್ವು. ಆದರೆ ಒಂದು ಕಂಫರ್ಟೇಬಲ್ ವಿಕ್ಟರಿಯತ್ತ ಜಗದೀಶ್ ಶೆಟ್ಟರ್ ದಾಪುಗಾಲು ಹಾಕ್ತಾ ಇದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದ ರಾಜಕೀಯ ಲೆಕ್ಕಾಚಾರ ತಪ್ಪಾಗಿಲ್ಲ ಅನ್ನೋದು ಬೆಳಗಾವಿಯ ಲೀಡ್ಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ 91,523. ಉತ್ತರ ಕನ್ನಡ ನೋಡಿ, ಇಡೀ ಕರ್ನಾಟಕದಲ್ಲಿ ಬಿಜೆಪಿಗೆ ಒಂದು ಭರ್ಜರಿ ಗೆಲುವು ತಂದು ಕೊಡ್ತಾ ಇರುವ ಕ್ಷೇತ್ರ ಉತ್ತರ ಕನ್ನಡ. 1,90,000ಕ್ಕೂ ಹೆಚ್ಚು ಮತಗಳಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಲೀಡ್. ಯದುವೀರ್ ಒಡೆಯರ್, ಪ್ರತಾಪ್ ಸಿಂಹ ಅವರ ಟಿಕೆಟ್ ತಪ್ಪಿಸಿ ಯದುವೀರ್ ಒಡೆಯರ್ಗೆ ಕೊಡಲಾಗಿತ್ತು. ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡು
ಮೈಸೂರಿನಲ್ಲಿ ಬಹಳ ದಿನಗಳ ಕಾಲ ಪ್ರಚಾರ ಮಾಡಿದ್ರು. ಅಮಿತ್ ಶಾ 5,50,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.